ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಾನೀಗ ದರ್ಗಾ ಕಡೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು ನೋಡಿರಿ ದರ್ಗಾ ರೀ. ಹೌದು, ಇದೇನು ನೋಡಿರಿ. ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ರಿಪ್ಪ ನಮ್ಮ ಮನೆ ಮುಂದೆ ಉರುಸನ ಐತ್ರಿ. ಒಂದೇದ್ದು, ಎರಡನೇದು ಸೀಗುಣಿ ರೀ. ಸೀಗುಣಿ ಬಂತು ಅಂತ ಹೇಳಿದ್ರೆ ನಮಗಂತೂ ಇಲ್ಲದ್ದು ಅಂತ ಹೇಳಿದ್ರೆ ಇಲ್ಲದ ಖುಷಿ ರೀ. ಎಷ್ಟು ಖುಷಿ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ ನಾವು ಹೊಲಕ್ಕೆ ಹೋಗೋದು, ಚರಗ ಚೆಲ್ಲೋದು, ನಾವು ನಮ್ಮ ಅಪ್ಪನಿಂದ ಓಡಾಡ್ತಿದ್ವಿ. ನಾವಪ್ಪ ಏನಂತಿದ್ರೆ ನಾವು ಹಿಂಗೆಲ್ಲ ಇದು ಮಾಡ್ಕೊಂತ ಅಡ್ಡಾಡ್ತಿದ್ವಿ. ಹೊಲ ತುಂಬಗಿನ ಇದನ್ನು ಮಾಡ್ತಿದ್ವಿ, ಚರಗ ಚೆಲ್ತಿದ್ವಿ. ಮತ್ತು ನಮ್ಮ ಹೊಲದಾಗ ಹಿರಣ್ಣ ಅದಾನ್ರಿ, ಹಿರಣ್ಣಿಗೆ ಎಡೆ ಹಿಡಿತಿದ್ವಿ ರೀ. ನಮ್ಮ ಒಂದು ನಂಬಿಕೆ ರೀ, ಹಿರಣ್ಣಿಗೆ ಎಡೆ ಹಿಡಿಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಚಲೋ ಆಗಂಗಿಲ್ಲ ಅಂತಂದು ಹಿರಣ್ಣಿಗೆ ನಾವು ಎಡೆ ಹಿಡಿಯಬೇಕು ರೀ ಇವತ್ತಿನ ದಿನದಲ್ಲಿ. ಈಗ ಅವ್ರೂ ಸಿಗುಣಿ ಮಾಡಾಕತ್ತಿಲ್ಲ, ಯಾಕಂದ್ರೆ ಹೊಲ ಬೇರೆ ತವ್ರಿಗೆ ಹಾಕ್ಯಾರಿ ಅವರು. ಹಾಗಾಗಿ ಅವರು ಮಾಡಾಕತ್ತಿಲ್ಲ ರೀ. ಈಗ ಸುಮ್ಮನೆ ಮನೆ ಒಳಗೆ ಮಾಡ್ಕೊಂಡು ಮನೆ ಒಳಗೆ ಊಟ ಮಾಡ್ತಾರೆ. ಏನಾದರೂ ನಾನೇನಾದರೂ ಹೋದ್ರೆ ಹೋಗ್ಬೋದು, ಯಾಕಂದ್ರೆ ಹೊಲ ನಮ್ದಲ್ರಿ. ಅವ್ರೇನು ಮ್ಯಾಗಿನ ಬೆಳೆಯೋರು ಇರ್ತಾರೆ ರೀ. ಹೊಲ ನಮ್ದು ಇರತ್ತಿಲ್ಲ ರೀ. ನಾನು ಹೋಗೋಕ್ಕಾಗಲಿಲ್ಲ ರೀ, ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ ನನಗೂ. ಹಾಗಾಗಿ ಬಿಟ್ಟೆ. ನಾನು ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಅನುಭವಿಸ್ಕೊಂಡು ನನ್ನ ಮನಸ್ಸಿನೊಳಗೆ ನಾನು ನೆನೆಸ್ಕೊಂಡು ಮನೆ ಒಳಗನ ನಮ್ಮ ಕುಚ್ಚಿದ ಗಡಬು, ಪುಂಡಿ ಸೊಪ್ಪು ಮತ್ತು ಇದ್ರಿ ಕುಚ್ಚಿದ ಖಾರ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಇವತ್ತಿನ ದಿನದಲ್ಲಿ ಅದೇ ಟೇಸ್ಟ್ ಆಗೋದ್ರಿ. ಇವತ್ತಿನ ದಿನದೊಳಗೆ ಅಂದ್ರೆ ಇವು ಉಂಡು ಗಡಬು, ಪುಂಡಿ ಪಲ್ಯ ಅಂತಾರಲ್ರಿ, ಅವಾಗ ಭಾಳ ಟೇಸ್ಟ್ ಆಗ್ತಾವೆ ರೀ. ಅವನು ಮಾಡ್ತೀನಿ ರೀ ನಾನು. ಮತ್ತು ಚಿತ್ರಾನ್ನ, ವೈಟ್ ರೈಸ್ ರೀ, ಸಾಂಬಾರು, ಅದೆಲ್ಲ ಅಂತ ಹೇಳಿದ್ರೆ ಬಾಯಿಗೆಲ್ಲ ನೀರು ಬರ್ತಾರೆ ನನಗೆ. ಅಷ್ಟು ಟೇಸ್ಟ್ ಅನ್ಸತ್ತೆ ರೀ. ಅದನ್ನೆಲ್ಲ ನಾನು ಸಿಗಿ ಉಣಿದು ನನ್ನ ಮನಸ್ಸಿನೊಳಗೆ ನಾನು ಅದನ್ನು ಸ್ಮರಿಸ್ಕೊಂಡು ನಾನು ಸಿಗಿ ಉಣಿದು ಏನೇನೆಲ್ಲ ಮಾಡಿದ್ವಲ್ರಿ ಅದನ್ನೆಲ್ಲ ನನ್ನ ಮನೆಯೊಳಗೆ ನನ್ನ ಕೈಯಲ್ಲಿಂತ ಸಾಧ್ಯ ಎಷ್ಟಾಗುತ್ತೆ ಅಷ್ಟು ನಾನು ಮನೆಯೊಳಗೆ ಮಾಡಿ ನನ್ನ ಮಕ್ಕಳ ಜೋಡಿ, ನಮ್ಮ ಅಮ್ಮನ ಜೋಡಿ ನಾವು ಊಟ ಮಾಡ್ತೀರಿ, ಎಲ್ಲರ ಜೋಡಿ ಸೇರ್ಕೊಂಡು. ಮತ್ತು ಇನ್ನೊಂದು, ನಾನು ಉಟ್ಟಂಥ ಸೀರೆ ನಿಮಗೆಲ್ಲರಿಗೂ ಹೆಂಗೆ ಅನ್ಸಾಕತ್ತೈತಿ ಹೇಳ್ರಿ. ನಾನು ಹಾಕ್ಸಿದ್ನಲ್ಲಿ ಸೀರೆ ವರ್ಕ್ ಬ್ಲೌಸ್ನೊಳಗೆ ಅಂತ ಇದು ಭಾಳ ಅಂದ್ರೆ ಭಾಳ ಇಡಿಸ್ಬಿಡ್ತೀನಿ ನನ್ನ ಸೀರೆ. ಹೆಂಗೈತರಿಪ್ಪ? ಏನಾದ್ರೂ ಸಣ್ಣ ಪುಟ್ಟ ಅದ್ರೊಳಗನ ನಾವು ಖುಷಿ ಬಿಡೋಗ್ಬೇಕ್ರಿ ನಮ್ಮಂಥವ್ರು. ಯಾಕಂದ್ರೆ ಡೈಲಿ ನಾವಂತೂ ರೆಡಿ ಆಗಂಗಿಲ್ಲ, ನಿಮ್ಗೆ ಗೊತ್ತೈತ್ರಿ. ಡೈಲಿ ಅಂತೂ ರೆಡಿ ಆಗಂಗಿಲ್ಲ, ಆಗೋಕೆ ನಮ್ಗೆ ಮನಸ್ಸು ಇರಂಗಿಲ್ಲ ರೀ. ಹಿಂಗೇನ್ರಿ ಇದ್ದಾಗಂತೂ ರೆಡಿ ಆಗ್ಬೇಕಂತ ಅನಿಸ್ತೈತ್ರಿ. ಹಂಗಾಗಿ ನಾವು ಇಂಥದ್ದು ಏನಾದರೂ ಸಣ್ಣ ಪುಟ್ಟ ಏನಾದರೂ ಪ್ರೋಗ್ರಾಮ್ ಅದಾವ ಅಥವಾ ಫಂಕ್ಷನ್ ಅದಾವ ಅಥವಾ ಏನಾದರೂ ಹಬ್ಬ ಐತೆ, ಹುಣಿವೆ ಐತೆ ಅಂತ ಹೇಳಂತೂ ಹುಡುಕ್ತಿರ್ತೀವಿ ರೀ. ಅದು ಇವತ್ತು ಬಂದೈತ್ರಿ. ಹಾಗಾಗಿ ನೋಡಿ, ಇವತ್ತು ಉರ್ಸನ ಐತಿ ಮತ್ತು ಇದನ್ನ ಐತಿ, ಸೀಗುಣಿನ ಐತ್ರಿ. ಹಾಗಾಗಿ ನಾನು ಸ್ವಲ್ಪ ರೆಡಿ. ಹೆಂಗೆ ಐತಾರಿಪ್ಪ? ಮಸ್ತಾಗೈತಿ. ಮಸ್ತಾಗೈತೆ. ನಾನು ಹೂವು ಹೆಂಗಾಗ್ಯಾವ? ಚಂದಾಗೈತಿ. ನೋಡಿದೇನ? ಚಂದಾಗ್ಯಾವ? ಚಂದಾಗೈತಿ. ತುರುಬು ಹಾಕೊಂತಿದ್ದೆ, ಈ ಸಲ ತುರುಬು ಹಾಕೊಂಡಿಲ್ಲ. ಚಂದ ಹೊತ್ತನಿದೆ, ಭಾರಿ ಆಗೈತಿ. ವರ್ಕ್ ಬ್ಲೌಸ್ ಅಂತಿದ್ವಿ, ವರ್ಕ್ ಬ್ಲೌಸ್ ಹೆಂಗೈತಿ? ನಾನು ಮತ್ತು ನಮ್ಮ ಫ್ರೆಂಡ್ಸಿಗೆ ಹಂಗೈತಿ ಅಂತೀನಿ. ಅವ್ರು ಹೇಳ್ತಾರೆ, ತಗೋ ಚಂದ ಕಾಣ್ತಂದ್ರೆ ಹೇಳ್ತಾರೆ, ಚಂದ ಕಾಣಲಿಲ್ಲ ಅಂದ್ರೆ ಹೇಳ್ತಾರೆ ಚಲೋ ಇಲ್ಲ ಬಿಡ್ರಿ ಅಂತಾರೆ. ಹೌದಿಲ್ಲ? ಇಲ್ಲ ಅಂತಂದ್ರೆ ಇದು ಚೆನ್ನಾಗದವ್ರಿ ಅಂತಾರೆ. ಎಷ್ಟು ಮೆತ್ತಗ ನೋಡ್ರಿ, ಮಸ್ತ್ ಕಾಣತೈತಿ ಬಿಡಿ. ಮಳೆ ಹೇಳ್ತಿರ್ತೀನಿ ನಾನು. ನನ್ನ ಕಡೆ ಇರುವಂಥ ಸೀರೆ ಯಾವ ಹಾಡು ಅಂತಾರಲ್ರಿ, ಅವು ಇಲ್ಲ ರೀ. ಉಬ್ಬಿನಿಲ್ಲೋ ಅಂತ ಯಾವೂ ಇಲ್ಲ ನನ್ನ ಕಡೆ ಸೀರೆ. ಹಿಂಗ ನೋಡ್ರಿ, ಮೈ ಗಂಟು ಬಂದಂಗ ಇರ್ತಾರೆ ಈ ರೀತಿ ಸ್ಯಾರಿ. ಕಲರ್ ಅದಾವ್ರಿ. ಬ್ಲೌಸ್ ಡಿಫ್ರೆಂಟ್. ಇನ್ನೇ 2 ಕಲರ್ ಹೋದ್ರಿ ಬರೀ. ಬ್ಲೌಸ್ ಹೊಲಿಸ್ಕೊಂಡು ನಾನು ಅಂತ ಇದ್ರ ಮ್ಯಾಗಿಟ್ಟು ನಾನು ವಿಡಿಯೋ ಮಾಡಿದ್ಕರ 3 ಸೀರೆ ಹೋಗ್ಯಾರ. ಒಂದು ಖತಾರ್ ಮೇಡಮ್ ಅವ್ರು ತೊಗೊಂಡಾರಿ, ಅವ್ರ ವಿರುದ್ಧ ತೊಗೊಂಡಾರಿ. ಇದು ಸೀರೆ ರೀ, ಇದು ಬ್ಲೌಸ್ ಐತ್ರಿ. ಅದಕ್ಕೆ ಅದು ಬೇಕಂತೇಳಿ ಅದನ್ನ ತೊಗೊಂಡಾರಿ. ಮತ್ತೆರಡು ಇದ್ರವ್ರು ಮಹಾರಾಷ್ಟ್ರದವ್ರು ಅಲ್ಲಿ ಇರ್ತಾರಂತ್ರಿ. ಅವರು ಮೊದಲು ತೊಗೊಂಡಾರ ನನ್ನ ಕಡೆ ಸೀರೆ. ಅವ್ರು 2 ಸೀರೆ ತೊಗೊಂಡ್ರಿ. ಇದ್ರೊಳಗೆ ನಿನ್ನೆ 3 ಸೀರೆ ಹೋಗ್ಯಾವ್ರಿ. ಮೊದಲು ಒಂದು ಹೋಗಿತ್ತು. ಹೌದು ನೋಡಿರಿ, ಈ ಥರ ಐತಿ. ಹೆಂಗೆ ಕಾಣಕತ್ತೀನಿ ಅಂತ ಹೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಭಾಳ ಅಂದ್ರೆ ಭಾಳ. ಈಗ ಮೊದಲಿಗೆ ಪುಂಡಿ ಪಲ್ಯ ಎರಡು ಮಾಡಿಕೊಡೋದ ಇಪ್ಪ. ಈ ಕಡೆ ಪುಂಡಿ ಪಲ್ಯ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಕಡೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಜಜ್ಕೊಂಡು ಕುಚ್ಚಿದ ಖಾರ ಮಾಡ್ತೀವಿ. ಆಯಿತು. ಏನು ನೋಡ್ರಿ, ಇವಾಗ ಪುಂಡಿ ಪಲ್ಯ ಕ್ಲೀನಾಗಿ ತೊಗೊಂಡು ಕುಕ್ಕರ್ದಾಗ ಹಾಕೊಂಡ್ರಿ. ಅದಕ್ಕೆಲ್ಲ ಏನೇನು ಬೇಕು ನೋಡಿ ಎಲ್ಲ ಹಾಕ್ತೀನಿ, ನಾನು ರೆಡಿ ಮಾಡ್ಕೊತೀನಿ. ಹಾಂ, ನಾನು ನೋಡ್ಕೊಂಡಂಗೆ ಹಾಕೈತಲ್ರಿ. ನೋಡ್ಕೊಂಡು ಹಾಕೈತೆ. ಪುಂಡಿ ಪಲ್ಯ ಮಾಡಿದ್ರೆ ಭಾಳ ಇದ್ದು ಬಿಡಮ್ಮ. ಅದ್ರಾಗೇನು ಪುಂಡಿ ಪಲ್ಯ ಮಾಡೋದು? ಒಂದ್ಸಲ ಸೀಟಿ ಟಬ್ ಬಂದಿತ್ತಲ್ಲ. ಸೀಟಿ ಟಬ್ ಬಂದುತ್ತ, ಸೀಟಿ ಟಬ್ ಅಂತ ನೋಡ್ರಿ. ಈಗ ಹುಷಾರ್ ಬೇಕು. ದೇವ್ರ ಹೆಸರು ತಗೊಂಡು ಏನೋ ನೀವು ಅಲ್ಲಿ ಮ್ಯಾಗಿಡು ಏನೋ ಕೆಲಸ ಮಾಡು. ದೇವ್ರ ಟಪ್ ಅಂದಿತ್ತು. ಸುಮ್ ಕುಂದ್ರು ಮತ್ತೆ ಈಗ ನಾ ತಗೊಳ್ರಿ. ಸರಿ ಬಿಡ್ತಾಳ್ರಿ. ಈಗ ಇದಕ್ಕೆ ನೋಡ್ರಿಪ್ಪ, ನಮ್ಮ ಅವ್ರು ಹೇಳ್ತಿದ್ರೆ 101 ಸಾಮಾನು ಅಂದ್ರೆ ಇದೆಲ್ಲ ಐಟಮ್ಸ್ ಇರ್ತಾವೆಲ್ಲ ಇಲ್ಲ ಹಾಕಿದ್ರು ಪುಂಡಿ ಪಲ್ಯ ಕಡಿಮೆ ಅಂತ ಹೇಳ್ತಿದ್ರಿ. ಅದೊಂದೇನೋ ಹಂಗೆ ಹೇಳೋದೈತೋ ಅಥವಾ ಹಂಗೆ ಹಾಕೋ ಅದವ ಅದಕ್ಕೆ ಗೊತ್ತಿಲ್ಲ ರೀ ನನಗೆ. ನಾನು ನೋಡ್ರಿ ಸಿಂಪಲ್ ಆಗಿ ಇಷ್ಟ ರೀ. ಶೇಂಗಾ ಬೀಜ ರೀ, ಆಮೇಲೆ ಮೆಣಸಿನ್ಕಾಯಿ, ಅರ್ಶಿನ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ರವೆ ಹಾಕಕತ್ತೀನಿ ರೀ. ಸಲ ನಾ ಬ್ಯಾಳಿ ಅಕ್ಕಿ ಅದು ಹಾಕ್ತಿದ್ದೆ ರೀ. ಅದೇನು ಬೇಡ ಅಂತಂದು ಸ್ವಲ್ಪ ರವೆ ಹಾಕಕತ್ತೀನಿ ರೀ, ಉಪ್ಪಿಟ್ಟು ರವೆ. ಇಲ್ಲ ಅಂತಂದ್ರೆ ನಿಮ್ಮ ಜೋಳದ ನುಚ್ಚು ಇರತ್ತಲ್ಲ ರೀ, ಅದನ್ನ ಹಾಕ್ಬೋದು. ನಮ್ಮವ್ರು ಜೋಳದ ನುಚ್ಚು ಹಾಕ್ತಿದ್ರಿ, ನನ್ನ ಕಡೆ ಅದಿಲ್ಲ. ಗೋಧಿ ನುಚ್ಚೈತಿ, ಅದಕ್ಕೆ ಹಾಕಕತ್ತೀನಿ ರೀ. ಅದನ್ನ ಹಾಕಕತ್ತೀನಿ. ಜೀರಿಗೆ ರೀ, ಉಪ್ಪು ಇಷ್ಟ ಹಾಕಿಬಿಡ್ತೀನಿ ನಾನು. ಇದನ್ನು ಹಾಕಿ ನೀರು ಹಾಕಿ ಸಿಟಿ ಮಾಡಿಸ್ಬಂದ್ರಿ. ಇದನ್ನು ಅದಿಲ್ಲ ರೆಡಿ ಆಗ್ತೈತಿ.
ಇಲ್ಲಿ ಪುಂಡಿ ಪಲ್ಯ ಸೀಟಿ ಹಾಕತ್ರಿ ಶೇಂಗಾ ಹುರ್ಕೊಳಕತ್ತೀನಿ ರೀ ಇದಕ್ಕೆ ಕುಚ್ಚಿದ ಖಾರಕ್ಕೂ ಬೇಕು ಮತ್ತು ಒಂದಿಷ್ಟು ಬದ್ನಿಕಾಯಿ ಪಲ್ಯಕ್ಕೂ ಬೇಕು ಬದ್ನಿಕಾಯಿ ಹೆಚ್ಚಿಟ್ಕೊಂಡಿಲ್ಲ ಅರ್ಧ ಎಣ್ಣಗಾಯಿ ಮಾಡ್ತೀನಿ ರೀ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೇಕಾಗೈತೆ ರೀ ಹುರ್ಕೊಂಬಿಡೋಣ ಶೇಂಗಾ ಮತ್ತು ಗುರ ಪುಡಿ ಅದು ಹಾಕಿನಿ ಅಂದ್ರೆ ಮಸ್ತ್ ಆಕೈತೆ ರೀ ಬದ್ನಿಕಾಯಿ ಪಲ್ಯಕ್ಕೆ ರೀ ಕುಚ್ಚಿದ ಖಾರಕ್ಕೆ ಇದಷ್ಟು ಶೇಂಗಾ ಅಷ್ಟು ಹಾಕ್ತೀನಿ ರೀ ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ಮಾಡ್ತಿದ್ವಿ ಆ ರೀತಿ ನಾನು ಮಾಡಾಕತ್ತೀನಿ ರೀ ಹಳ್ಳಿ ಸ್ಟೈಲ್ ರೀ ನಮ್ಮವ್ರು ಹೆಂಗೆ ಮಾಡಿದ್ರಲ್ಲಿ ಹಂಗೆ ರೀ ನೋಡು ಕುಚ್ಚಿದ ಖಾರ ಮಾಡೋಕೆ ಡಬ್ಗೆ ಅಂತಾರಲ್ಲ ರೀ ಜವಾರಿ ಮೆಣಸಿನ್ಕಾಯಿ ಅಂದ್ರೆ ಖಾರ ಕಡಿಮೆ ಇರ್ತಲ್ಲ ರೀ ಅವ್ರು ಇವನ್ನ ತೊಗೊಂಡಿನಿ ರೀ ನಾನು ಸ್ವಲ್ಪ ಮಾಡಾಕತ್ತೀನಿ ಮಧ್ಯಾಹ್ನ ಊಟಕ್ಕೆ ಅಷ್ಟೇ ನಾನು ಮಾಡಾಕತ್ತೀನಿ ಯಾಕಂತ ಹೇಳಿದ್ರೆ ಮತ್ತು ರಾತ್ರಿ ಉಳಿತಂದ್ರೆ ಮತ್ತೆ ಕೆಟ್ಟ ಹೋಗೈತೆ ರೀ ಇದು ಐತಲ್ಲ ರೀ ಉರುಸು ಅಲ್ಲಿ ಊಟ ಐತೆ ಈಗೇನು ಮಾಡತ್ತಿ ಮಮ್ಮಿ ಇದು ಶೇಂಗಾದ ಸಣ್ಣ ಮಾಡ್ಕೊತೀವಿ ಮತ್ತು ಶೇಂಗಾ ಒಂದು ಬದ್ನಿಕಾಯಿ ಪಲ್ಯಕ್ಕೆ ತೆಗೆದು ಇದ್ರೊಳಗೆ ಒಂದೆರಡು ಜೀರಿಗೆ ಮೆಣಸಿನ್ಕಾಯಿ ಜಜ್ಜಿ ಬಿಡ್ತೀನಿ ಅಂದ್ರೆ ಕುಚ್ಚಿದ ಖಾರ ಮಾಡಕ್ಕೆ ಮಾದ ಆಯ್ತು ಅದಕ್ಕೆ ಇದನ್ನ ಜಜ್ಕೊಂಡು ಬಂದಿಗೆ ಸಣ್ಣ ಮಾಡ್ಕೊಂಡಿದ್ದೆ ಇಂಥದ್ರೊಳಗೆ ಎಕ್ಸ್ಪರ್ಟ್ ರೀ ನಮ್ಮ ಮಮ್ಮಿ ಅಡುಗೆ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಕಲಿಬೇಕು ನೀವು ಬರ್ತೈತಲ್ಲ ಮಮ್ಮಿ ನೀವು ಎಲ್ಲದ ಕಲೀರಿ ಎಲ್ಲ ಬರ್ತೈತಿ ಆಮೇಲೆ ಕಡೆ ಫೋನ್ ಹಚ್ಕೊಂತ ಕುಂತ್ಕಿಂತೀರಿ ನೋಡಿ ಮತ್ತೆ ಮಮ್ಮಿ ಇದನ್ನ ಹೆಂಗೆ ಮಾಡ್ಬೇಕು ಮಮ್ಮಿ ಅದನ್ನ ಹೆಂಗೆ ಮಾಡ್ಬೇಕು ಅಂತಂದು ಹಂಗೆ ಮಾಡಲ್ಲ ನಾನು ನಿಂದು ವಿಡಿಯೋ ತಗೊಂಡ್ ಕೂತ್ ಬಿಡ್ತೀನಿ ಅತ್ತಿಗೂ ಎಲ್ಲ ಬರೋದಿತ್ತಂದ್ರೆ ಒಂದು ಚಲೋವಾ ಅತ್ತಿನ ಬರೋದಕ್ಕಿಂತ ಏನು ಮಾಡ್ತೀವಿ ಆಮೇಲೆ ಕಡೆ ನಾನೇ ನಿಂದು ವಿಡಿಯೋ ತಗೊಂಡ್ ಕೂತ್ ಬಿಡ್ತೀನಿ ತಗೋ ಹೌದಾ ನಮ್ಮ ಮಮ್ಮಿ ಏನೇನು ಮಾಡತ್ತಳ್ರಿ ನೋಡು ಬದ್ನಿಕಾಯಿ ಪಲ್ಯ ರೆಸಿಪಿ ಅರ್ಶಾ ಬ್ಲಾಗ್ ಅಂತೇಳಿ ಹೊಡೆದು ಬಿಡ್ತೇನೆ ನೀವು ಅದಾವಂತ ತೋರಿಸ್ತೀರಲ್ಲ ಹೊಳ ಬಳಿ ಬದ್ನಿಕಾಯಿ ಚಿಕನ್ ಅಂತೇಳಿ ಈಗಿಲ್ಲ ನೋಡಿರಿ ಸಣ್ಣ ಮಾಡ್ಕೊಂಡು ಔಡ ಜೋಳ ಇದ್ರೆ ನಡಿತೈತಿ ಭಾಳ ಸಣ್ಣ ಆಗ್ಬೇಕಂತ ಏನಿಲ್ಲ ರೀ ನಮ್ಮ ಔಡ ಜಬಡ ಅಂತಂದ್ರೆ ಸ್ವಲ್ಪ ತೆರಿ ಅಂತೀರಿ ನೋಡ್ರಿ ನೀವು ಅದಿಲ್ಲ ಅದು ತೆರಿ ಆಗಿ ಅಂತೀರಿ ಅಂದ್ರೆ ಹಂಗೆ ನಾವು ಔಡ ಜಬಡ ಅಂತೀವಿ ಅದಕ್ಕೆ ಸ್ವಲ್ಪ ಪೂರಾನು ಇರಬಾರ್ದು ಅರ್ಧಾನು ಇರಬಾರ್ದು ಡಿಸೈನ್ ಭಾರಿ ಆಗಿತ್ತು ಬಿಡು ಮಮ್ಮಿ ಇದು ತೋಳಿಂದ ಅಲ್ಲ ಸೇಮ್ ಆರಿ ವರ್ಕ್ ಹಾಕಿದೆ ಎಂಬ್ರಾಯ್ಡ್ರಿ ಹಾಕಿದೆ ನೋಡಿದ್ರೆ ಏನಂತ ಹೇಳ ಆರಿ ವರ್ಕ್ ಹಾಕ್ಸಿರ್ಬೇಕು ನೋಡ ಅಂತ ಹೇಳ್ತಾರೆ ಈಗ ಮೆಣಸಿನ್ಕಾಯಿ ಹಾಕಿದೆ ನೋಡ್ರಿ ನಾನು ಮೆಣಸಿನ್ಕಾಯಿ ಹಾಕಿ ಅದನ್ನ ಔಡ ಜೋಡ ಜಜ್ಜಿ ಬಿಡ್ತೀನಿ ಈಗ ಅಷ್ಟೇ ಎಷ್ಟು ಹಾಕಿ ಒಗ್ಗಡೆ ಕೊಟ್ಬಿಟ್ರೆ ನಮ್ಮ ಹೆಚ್ಚಿದ ಖಾರ ರೆಡಿ ಆಕೈತಿ ಕಡೆನೂ ಒಂದು ಡಬ್ಬಿ ಕಾಯಿ ಹಾಕಿದ್ದೀನಿ ರೀ ಒಂದ್ರೊಳಗೆ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಒಂದ್ರೊಳಗೆ ಕುಚ್ಚಿದ ಖಾರ ಮಾಡ್ತೀನಿ ರೀ ಕುಚ್ಚಿದ ಖಾರ ಇದು ಬದ್ನಿಕಾಯಿ ಪಲ್ಯ ಇದು ಕುಚ್ಚಿ ಖಾರ ಮಾಡಾಕಿದ್ರೆ ಇದು ಸ್ವಲ್ಪ ಬದ್ನಿಕಾಯಿ ಗ್ರೇವಿ ಇದ್ರೆ ಚಲೋ ಆಕೈತಲ್ಲ ಅದಕ್ಕೆ ಸ್ವಲ್ಪ ಇದನ್ನ ಹಾಕಿ ಜಾಸ್ತಿ ಒಳಗಡೆ ಹಾಕಿ ನಾವು ಸ್ಟಿಕರ್ ಅಷ್ಟೇ ಎದ್ದು ಕಾಣತ್ತಿಲ್ಲ ನೋಡಿ ಮಮ್ಮಿ ಅವ್ನು ಮಾಸ್ ಬೇರೆ ಅದು ತೊಗೊಂತೀವಿ ನೋಡಿ ಹುಬ್ಳಿಗೆ ಹೋದಾಗ ಬದ್ನಿಕಾಯಿ ಹಾಕೋನಿಗಿರುತ್ತೆ ಅಲ್ಲೆಲ್ಲೇ ಅಂಗಡಿ ಐತಂತ ಅಲ್ಲಿ ಮ್ಯಾಗ ಹಚ್ಚಕ್ಕೂ ಬೇಕಲ್ಲ ನಮಗೆ ಸ್ಟಿಕರ್ ಬೇಕು ನೋಡಿ ಈಗ ಇದಕ್ಕೆ ಇದು ಅರ್ದಿವಲ್ಲ ನಾವು ಈಗ ಇದು ಹಾಕೊಂಬ ಎಣ್ಣೆ ಒಳಗೆ ಐವತ್ತಲ್ಲ ಬಜ್ಜಿ ಕಾಲ್ ಮ್ಯಾಗ ವಜ್ಜೆ ಐತೆ ಅದು ವಜ್ಜಿದ್ರದ ಜಲ್ದಿ ಬೀಳೋದು ಈಗ ಇದನ್ನ ಹಾಕೊಂಬ ಈಗ ಉಪ್ಪು ಅರಿಶಿನ ಪುಡಿ ಅದೆಲ್ಲ ಹಾಕೋಣ ಎರಡು ಕಣ್ಣು ಅದಕ್ಕೆ ಬದ್ನಿಕಾಯಿ ಹಾಕ್ಯಾರಿ ಹಾಂ ಅದು ಕುಚ್ಚಿದ ಖಾರ ಈಗ ಎಲ್ಲಕ್ಕೂ ಸ್ವಲ್ಪ ಬಜ್ಜಿ ಉಪ್ಪು ಹಾಕೋಣ ನಮಗೆ ಚಮಚಲಿಂತ ಅಂತ ಆಗಂಗಿಲ್ಲ ರೀ ಉಪ್ಪು ಅದು ಹಾಕಿ ನಮ್ಗೆ ಹಿಡ್ತಾನೆ ಸಿಗಂಗಿಲ್ಲ ರೀ ನಾವು ಹಾಗಾಗಿ ಕೈಲಿಂತಾನೆ ಹಾಕೋದ್ರಿ ನಾವು ಇಲ್ಲಿ ನೀರು ಇಟ್ಟಿದ್ರಿ ಮತ್ತೆ ಕೈ ಎದ್ಕೊಳಕ್ಕೆ ಸೈಡ್ನಾಗ ನೀಟಿಲ್ಲ ತಗೋ ಮಮ್ಮಿ ನಿಂದು ಈಗ ಇದನ್ನ ಹಾಕೋಣ ಅರ್ಶಿನ ಪುಡಿ ನೋಡಿ ಮಮ್ಮಿ ಬ್ಲೌಸ್ ಹೆಂಗಾಗೈತೆ ನಾ ಹೊಲ್ದೇನಿ ಏನು ನೀವು ಹೊಲ್ದಿ ಹಾಂ ಮತ್ತೆ ಹೌದು ಹೌದು ಆರಿಪ ಹೊಲ್ದಾಗ ಹಾಂ ಕರೆಕ್ಟ್ ಕರೆಕ್ಟ್ ಪೈಪಿಂಗ್ ಒಂದು ಮಾಡಿ ಹೊಳ್ತೈತಿ ಅಂತ ಹೇಳಿ ಆ ಟಿಶ್ಯೂದ ಒಂದು ಹೊಲಿತೇನೆ ಈಗ ಹಾಂ ಟಿಶ್ಯೂ ಅರ್ಧ ಮರ್ಧ ಮಾಡಿರ್ತೀವಿ ಟಿಶ್ಯೂದಾ ಟಿಶ್ಯೂದೆಲ್ಲ ಅರ್ಧ ಮರ್ಧ ಮಾಡಿ ಇದನ್ನ ಆ ಸಿಲ್ಕ್ ತಡಿಯೋ ಅದೊಂದು ಹೊಲಿಬೇಕು ಅದೊಂದು ಪುಡಿ ಹಾಕೊಂಡ್ರೆ ಅದು ಬೇಡ್ರಿ ಇದಕ್ಕೊಂದು ಹಾಕೊಂಡು ಪುಡಿ ಆಮೇಲೆ ಇದಕ್ಕೆ ಶೇಂಗಾ ಪುಡಿನ ಹಾಕೊಂಬಿಡೋಣ ಈ ಬಾರ್ರಿ ಆಕೈತೆ ಮಮ್ಮಿ ಅದು ಗಟ್ಟಿಯಾಗಿ ಆಕೈತೆ ನಾವು ಗ್ರೇವಿ ಅಲ್ಲಿ ಹೊಸ ಕರ್ಕೊಂಬಂದು ಫ್ರಿಜ್ ಒಳಗೆ ಐತೆ ನೋಡ್ರಿ ತೊಗೊಂಬೋಗಿ ಆಕೆ ಬಾಂಡೆ ತಗೊಂಬಂದು ಈಗ ಹೊಡೆದ ಕಾಳು ಚಿಕನ್ ನೋಡಿ ಈಗ ಒಂದಿನ ಅಡ್ಡ ಅಂತ ಕೊಡ್ದೆ ನೋಡು ಒಂದಿನ ಹೆಂಗೆ ಮಾಡಿವ ಮತ್ತೆ ಇದು ಖಾರ ಇರುತ್ತೆ ಹಂಗಾಗಿ ಇದು ಖಾರ ಬೇಡ್ರಿ ಮೆಣಸಿನ್ಕಾಯಿನ ಹಾಕಿ ಮತ್ತೇನು ಖಾರ ಹಾಕ್ತಿ ನೋಡ್ರಿ ಈಗ ಕುದಿಬೇಕಲ್ರಿ ಹಾಗಾಗಿ ಇಷ್ಟು ನೀರು ಹಾಕೊಂಡಿ ನೋಡಿ ಇನ್ನೊಂದು ಸ್ವಲ್ಪ ಹಾಕೋಬೇಕು ಶೇಂಗಾ ಇರತ್ತಲ್ರಿ ಅದು ಗಟ್ಟಿ ಮಾಡ್ತೈತ್ರಿ ಅದು ಶೇಂಗಾ ಇರ್ತೈತಲ್ರಿ ಅದು ಗಟ್ಟಿ ಮಾಡಿ ಶೇಂಗಾ ಇದು ಬದ್ನಿಕಾಯಿ ಕುದಿಬೇಕಲ್ರಿ ಸ್ವಲ್ಪ ಗ್ರೇವಿ ಆಗಲಿ ಅಂತಂದು ಸ್ವಲ್ಪ ಈಗೇನು ಮುಚ್ಕೊಂಡು ತಿನ್ನತ್ತಾಳೆ ನೀರು ಜಾಸ್ತಿ ಹಾಕಿ ಶೇಂಗಾ ತಿನ್ನಕತ್ತಾಗಿ
ಎಲ್ಲ ಬೇಕು ಇದಕ್ಕೆ ಹತ್ಕೊಂಡ ಅಷ್ಟೇ ಬಯಲ್ ಹೋದ ಎಲ್ಲಿ ಅಯ್ಯೋ ಸರಿ ಅವಂಗ ಹಂಗೆ ಹೇಳಿ ನಾನು ಎಲ್ಲೋಗ್ಯಾನ ಹರ್ಷ ಹೊರಗ ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ ಅಂತ ಸೂಪರ್ ಆತ ನಮ್ದು ಸ್ವಲ್ಪ ಹುಳಿನೂ ಬಿಟ್ಟೆ ನಾನು ಇನ್ನೂ ಟೇಸ್ಟ್ ಆಗ್ಬೇಕಂತ ಒಂದು ಸ್ವಲ್ಪ ಹುಳಿ ಬಿಟ್ಟಿನ ಅಂದ್ರೆ ಮಸ್ತ್ ಆಕೈತಿ ನಮ್ದು ಅರ್ಶಿನ ಪುಡಿ ಅರ್ಶಿನ ಇಲ್ಲ ರೀ ಅದು ಕಲರ ಇಲ್ರಿ ಅದು ಎಷ್ಟು ಹಾಕಿರೋ ಅರ್ಶಿನ ಆಗಂಗಿಲ್ಲ ಅದು ಮತ್ತೇನು ಮಾಡತ್ತಿ ಮಮ್ಮಿ ಶೇಂಗಾ ಹುರ್ಕೊಳಕತ್ತಿಮ್ಮ ಯಾಕ ಹೋಳಿಗಿರ್ಲ ಅದು ಹೆಂಗದ ಹಬ್ಬಕ್ಕೆ ಶೇಂಗಾದ ಹೋಳಿಗೆ ಎಳ್ಳು ಹೋಳಿಗೆ ಮಾಡ್ಬೇಕು ಕರೆ ಹೇಳ್ಬೇಕಂದ್ರೆ ಹುಡುಗದ ಹೋಳಿಗೆ ಅದು ನಾನು ಶೇಂಗಾದ ಹೋಳಿಗೆ ಒಂದ ಮಾಡ್ತೀನಿ ಅದೇನು ಮಾಡಂಗಿಲ್ಲ ಈಗ ಸದ್ಯಕ್ಕೆ ಸಾಕಿಷ್ಟ ಯಾಕಂದ್ರೆ ಅಲ್ಲಿ ಉರುಸೈತಲ್ಲ ಅಲ್ಲಿ ಮಾಡಕ್ಕೆ ಹೋಗ್ಬೇಕೀಗ ಹೌದು ಸ್ವಲ್ಪ ಸ್ವಚ್ಛ ಮಾಡಕ್ಕೆ ಹೋಗ್ಬೇಕು ಹಾಗಾಗಿ ಇದನ್ನಷ್ಟ ಮಾಡಿರ್ತೀವಿ ಶೇಂಗಾ ಹೋಳಿಗೆಲ್ಲ ಇದಕ್ಕೆ ಸ್ವಲ್ಪ ಹುಳಿ ಬೆಲ್ಲದ ಹಾಕೊಳ್ಳೋಣ ಇದೆ ಕುಚ್ಚಿದ ಖಾರ ಇದು ಆಚ 3 ವರ್ಷದ ಹಿಂದಲ್ ಮಮ್ಮಿ ಹೋಗಿದ್ದು ಹೊಲಕ್ಕೆ ಹೋಗಿದ್ವಲ್ಲ ಚಕಡಿ ಒಳಗೆ ಸ್ವಲ್ಪ ಹುಳಿ ಬಿಡುವ ಅಂದೆ ಅದಕ್ಕೆ ಕುಚ್ಚಿದ ಖಾರಕ್ಕೆ ಹುಳಿ ಬಿಡ್ಬೋದ್ರಿ ಚಲೋ ಆಕೈತಿ ಮತ್ತೊಂದ್ಸಲ ಹೊಲ್ದಾಗ ಕುಂತ ಇದು ಮಾಡಿದ್ವಲ್ಲ ಚಿಕನ್ ಸಾರು ಅದೆಲ್ಲ ಮಾಡಿದ್ವಿ ಮಸ್ತ್ ಆಕೈತಲ್ಲ ಹಳ್ಳಿ ಜೀವನ ಗಟ್ಟಿ ಜೀವನ ಅದು ಏನು ಕೊಳಂಗಿಲ್ಲ ನೋಡೋರು ಒಂದು ಕಡ್ಗಿ ಕೊಳಂಗಿಲ್ಲ ನೀರು ಕೊಳಂಗಿಲ್ಲ ಏನಿಲ್ಲ ನೋಡಿ ಇದ ಹೊಟ್ಟಿಗೆ ಏನು ಬೇಕು ಅದು ಹೊಲ್ದಾಗ ಬೆಳೆದವ್ರು ಅಂದ್ರೂ ಕೊಳಂಗಿಲ್ಲ ಅವರು ಹೊಲ್ದಾಗ ಬೆಳಿತಂತ ಇದ ಹಂಗೆ ಹಳ್ಳಿ ಜೀವನ ಮಸ್ತ್ ಜೀವನ ಸೊಪ್ಪು ಅಲ್ಲೇ ಬೆಳಿತೈತಿ ಎಲ್ಲ ಅಲ್ಲೇ ಮೆಣಸಿನಕಾಯಿ ಬೆಳಿತಾವ ನಮ್ಮ ಹೊಲ್ದಾಗ ಇದು ಹರಿವಿ ಸೊಪ್ಪು ಅಂತಾರಲ್ರಿ ಹರಿವಿ ಸೊಪ್ಪು ರಾಜಗಿರಿ ಜಗ್ಗು ಬೆಳಿತೈತಿ ನಮ್ಮ ಹೊಲ್ದಾಗ ರಾಜಗಿರಿ ರಾಜಗಿರಿ ಅಂತ ಸೂರ್ಯಪಾನ ಹಾಕಿದ್ದೊಮ್ಮೆ ಅದನ್ನ ಮಳಿಗೆ ಬೀಜ ಎಲ್ಲ ಇದ್ರಾಗ ತೆಗ್ನೆ ಹೋಗ್ಬಿಡ್ದು ನಾವು ಪುತ್ತು ಅನ್ನಂಗ ರಾಜಗಿರಿ ಜಗ್ಗ ರಾಜಗಿರಿ ಸೊಪ್ಪು ನಾವು ಕಿರಕ್ ಸಾಲಿನೂ ಬಾಳೆನ ಈಗ ಭತ್ತ ಈಗ ಶೇಂಗಾ ಹುರಿದು ನೋಡಿ ಕೆಂಪ ಹುರ್ಕೋಬೇಕು ಶೇಂಗಾ ಪತ್ತಿಸ್ಬಾರ್ದು ಹಗರ್ಕವ ನೀ ಮತ್ತೆ ಚಲಗಿಲಿ ಕಾಲಿನ ಇಲ್ಲ ಶೇಂಗಾ ಅದು ಪುಂಡಿ ಪಲ್ಯ ಆ ಥರ ಒಂದಿಟ್ಟು ಮಸಿಬೇಕಮ್ಮ ಇದಕ್ಕೆ ಬೆಲ್ಲ ಒಂದು ಹಾಕಬೇಕು ಬರಲಿಲ್ಲ ಲಾಸಿ ಬೆಲ್ಲ ತರ್ಸಕ್ಕೆ ಸಿದ್ಧ ನೆನಪಾಗಿಲ್ಲ ನನಗೆ ಬೆಲ್ಲ ಐತೇನಲ್ಲ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕೊಂಬಿಡನ್ರಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಆಗತ್ತೆ ರೀ ಖಾರ ಅನ್ಸಂಗಿಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕಿನ್ರಿ ನಾನು ಚೂರು ಕುದಿಲ್ರಿ ಈಗ ಪುಂಡಿ ಪಲ್ಯ ರೆಡಿ ಆತ ಮಮ್ಮಿ ಪುಂಡಿ ಪಲ್ಯ ನೋಡಿ ನಾವು ಪುಂಡಿ ಪಲ್ಯ ಒಗ್ಗರಣೆ ಕೊಡಂಗಿಲ್ಲಪ್ಪ ನಾವು ಹಂಗೆ ಮಾಡ್ತೀವಿ ನಾನು ಇವತ್ತು ಕರೆ ಹೇಳ್ಬೇಕಾದ್ರೆ ಮಮ್ಮಿಗೆಲ್ಲರ ಹೊಲಕ್ಕೆ ಹೋಗೋಣ ಬಾ ಮಮ್ಮಿ ಅಂತ ಹೇಳಿದಾರೆ ಮಮ್ಮಿ ಮತ್ತೆ ಬೈದ್ರಿ ಹೋಗಯ್ಯವ ಹೊರಗೆ ಕಳ್ಸ್ತಾರೆ ಬೇರೆದವ್ರು ಹೊಲಕ್ಕೆ ಹೋಗ್ಕೊಂಡ್ರಿ ಉರುಸ್ ಒಂದೈತಲ್ಲ ಹಂಗಾಗಿ ಹೋಗ್ಲಿಲ್ರಿ ಹಂಗಾಗಿ ಪಟ ಮಾಡಕತ್ತೀವಿ ನಾವು ಹಾಂ ಜಲ್ದಿ ಈಗ ಇದನ್ನ ಶೇಂಗದ್ದು ಮಿಕ್ಸಿ ಹಾಕೊಂಡ್ರಿ ಸ್ವಲ್ಪ ಬೆಲ್ಲ ಹಾಕೊಂಡು ಯಾಕಂದ್ರೆ ಕರೆಂಟ್ ಮತ್ತೆ ಹಾಕ್ಬಿಡಂಗಿಲ್ಲ ರೀ ಹೋಗ್ತಾ ಹೋಗ್ಬಿಡ್ತೈತಿ ನೀವು ಹಿಂಗೆ ಹೇಳಿದಾಗ ಹೋಗೋದು ಅದು ಕರೆಂಟ್ ನೀವು ಹೇಳ್ಬಾರ್ದು ಕುಕ್ಕರ್ ನೋಡ್ದೇನ ನೀವು ಕರೆಂಟ್ ಹೊಕ್ಕೈತಿ ಅಂತೀರಲ್ಲ ಕರೆಂಟ್ ಹೋಗೇ ಬಿಡ್ತೈತೆ ಕರಿಗೂ ಇದನ್ನ ಈಗ ಮಿಕ್ಸಿ ಹಾಕೊಂಡು ಬೆಲ್ಲ ಕುಡ್ಸ್ಕೊಂಡು ಇಟ್ಕೊಂಬಂದು ಬೆಲ್ಲನೂ ಶೇಂಗಾನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಶೇಂಗಾದ ಹೋಳಿಗೆ ಮಸ್ತ್ ಹಾಕಿ ಏಲಕ್ಕಿಕಾಯಿ ಹಾಕ್ಬಿಟ್ರಿ ಇದ್ರಾಗ ಏಲಕ್ಕಿಕಾಯಿ ಹಾಕಿ ನಮ್ಮ ಊರಾಗ ಇವು ಸ್ಪೆಷಲ್ ರೀ ಶೇಂಗಾ ಹೋಳಿಗೆ ಮತ್ತು ಎಳ್ಳು ಹೋಳಿಗೆ ಭಾಳ ಮಾಡ್ತಾರೆ ಚಪ್ಪರ್ಸ ಇಲ್ಲಿ ನೋಡ್ರಿ ನಾನೀಗ ನೀರು ಕಾಯ್ಕಿಟ್ಟೀನಿ ರೀ ಇವು ಉಂಡ್ಗಡೆ ಮಾಡಾಕ್ರಿ ಪುಂಡಿ ಪಲ್ಯ ಆಯ್ತು ಕುಚ್ಚಿದ ಖಾರ ಆತ್ರಿ ಹಾಗಾಗಿ ಉಂಡ್ಗಡೆ ಮಾಡ್ಕೋಬೇಕಲ್ರಿ ಉಪ್ಪು ಹಾಕಿ ನೀರು ಕಾಯ್ಕಿಟ್ಟೀನಿ ಒಂದು ಸ್ವಲ್ಪ ಹಿಟ್ಟು ಉದುರಿಸಿದ್ದೆ ರೀ ಒಣ ಹಿಟ್ಟು ರೀ ನೀರು ಕುದಿಯ ಮೊದಲು ಹಾಕಿದ್ದೆ ರೀ ಈಗ ನೀರು ಕುದಿಯತ್ತಿ ಸಣ್ಣ ಇಟ್ಟಿದ್ರಿ ಉರಿ ಸಣ್ಣ ಇಟ್ಟು ಈಗ ಒಣ ಹಿಟ್ಟು ಹಾಕೊಂಡು ಗರ 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 ಅಂತ ಅಂದು ತಿರುಗಿಸ್ಕೊಂಡ್ರಿ ಇಲ್ಲಿ ನೋಡ್ರಿ ಮುದ್ದೆ ಮಾಡಿಟ್ಕೊಂಡಿನಿ ರೀ ಸ್ವಲ್ಪ ತಾರಲ್ರಿ ಇದು ಈ ಥರ ಮಾಡ್ಕೊತೀವಿ ರೀ ಉಂಡ್ಗಡೆ ಬರೀ ಅದು ರೆಡಿ ಉಂಡ್ಗಡೆ ಮಾಡ್ಕೊಳ್ಳೋದ್ರಿ ಈಗ ಉಂಡ್ಗಡೆ ಬಂತ ಉಂಡ್ಗಡೆ ಉಂಡ್ಗಡೆ ಆಮೇಲೆ ಈ ಥರ ಮಾಡ್ತಾರ ಮತ್ತು ಹಿಂಗೆ ರೌಂಡಾಗಿ ಮಾಡ್ತಾರ ರೌಂಡಾಗಿ ಬೇಡ ಬಾ ಇದೇ ರೀತಿ ಮಾಡ ಹಿಂಗೆ ಬೇಡ ಮಮ್ಮಿ ರೌಂಡಾಗಿನ ಮಾಡ್ಬೇಕು ಹಂಗೆ ಮಾಡ್ತಾರೆ ಸುಮ್ಕುಂದ್ರೆ ನಿಂಗೆ ಹೆಂಗೆ ಗೊತ್ತೈತಿ ಮತ್ತು ಹಿಂಗೆ ಚೌಕ್ ಮಾಡ್ತಾರಲ್ಲ ಹಿಂಗೆ ಅಪ್ಪಚ್ಚಿಗತಿ ಮಾಡೋದಂದ್ರೆ ಇದೈತೆ ಹಿಂಗೆ ಈ ಥರನೂ ಮಾಡ್ಬೇಕ್ರಿ ಇದು ಯಾಕೆ ಎಲ್ಲ ಒಡ್ಯಾತಾವಲ್ಲ ಇವು ಯಾಕೆ ಹೊಡಿತಾವ ಸ್ವಲ್ಪ ನಾದ್ಕೋಬೇಕಾಯ್ತು ಹಿಟ್ಟ ನಾನು ಅದು ಕೊಡಲಿಲ್ಲ ಹೌದಾ ಹಾಂ ಇದು ಕರೆಕ್ಟ್ ಆಯ್ತು ನೋಡಿ ಆಗ್ತೈತಿ ಸ್ವಲ್ಪ ಸುಡಾಕೈತೆ ನನಗದು ಮುಟ್ಟಿಸ್ಬಿಡೋ ನಾನು ಮಾಡ್ಲಾ ಆಕಿ ಬರೀ ಮಾಡಕತ್ತಾಳ್ರಿಪ್ಪ ಇಲ್ಲಿ ನೋಡ್ರಿ ಈಗೆಲ್ಲ ನಾನು ಮುಂದ್ಗಡೆ ಮಾಡಿ ಇಟ್ಕೊಂಡಿನಿ ರೀ ಯಾವ ಥರ ಬೇಕು ಆ ಥರ ರೀ ಡಿಸೈನು ಈಗೇನು ಮಾಡೋದಂದ್ರೆ ಏನು ಹಾಕೊಂಡ್ಬಿಡಂದ್ರಿ ನೀರು ಕಾಯ್ಕಿಟ್ಟಿದ್ದು ಕೆಳಗೆ ಮೇಲೆ ಒಂದು ಸಣ್ಣಗೆ ಇಟ್ಟೀನಿ ರೀ ನೀರು ಕಾಯ್ಕಿಟ್ಟು ಅದ್ರೊಳಗೆ ರೌದಿ ಹಾಕ್ತಾರೆ ರೀ ಇಲ್ಲ ಭತ್ತದ ಹುಲ್ಲು ಅಂತಂದು ಇರ್ತೈತಲ್ರಿ ಅದನ್ನ ಹಾಕ್ತಾರೆ ಹಾಕಿ ಹಿಂಗೆ ಮಾಡಿ ಅದ್ರೊಳಗೆ ಇಟ್ಟಿರ್ತಾರೆ ನಮ್ಮ ಕಡೆ ಅದೇನು ಸಿಗಂಗ ಇಲ್ರಿ ಇಲ್ಲಿ ಹಿಂಗೆ ಮಾಡೋದ್ರಿ ಮೊಮೋಸ್ ಮಾಡ್ತಾರಲ್ಲ ಹಂಗೆ ಮಾಡೋದ್ರಿ ಇಲ್ಲಿ ಅವು ಹಂಗೆ ಮಾಡ್ಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಹಂಗೆ ಮಾಡಿದ್ದು ರೀ
ಇಲ್ಲಿ ಮತ್ತೆ ಏನು ಮಾಡೋಕೆ ಇರಂಗಿಲ್ಲ ಅಲ್ಲಿ ಏನಿಲ್ಲ. ಇದು ಕರೆಕ್ಟ್ ಆಗಂಗೆ ಇವಾಗ ಮುಚ್ಚಿಬಿಡುತ್ತೆ. ಇಲ್ಲಿ ರೌದಿನೂ ಸಿಗಂಗಿಲ್ಲ, ಭತ್ತದ ಹುಲ್ಲೂ ಸಿಗಂಗಿಲ್ಲ. ರೌದಿ ಅಂದ್ರೆ ರೌದಿ ಅಂತಂದ್ರೆ ಇದು ಗಾಂಜಾಳದ ರೌದಿ, ಅವು ಗರಿ ಗರಿ ಬಿಟ್ಟಿರ್ತಾವಲ್ಲ, ಇಲ್ಲ ಜೋಳದ ದಂಟಿಂದ ಜೋಳ ರೌದಿ ಅದ್ರ ಹಾಕ್ತಾರ ಮತ್ತೆ ಕರೆ ಹೇಳ್ಬೇಕಂದ್ರೆ. ಹಾಗೆ ನೀರಾಗ ಇಡ್ತಾರವ್ರು ಅದನ್ನ ರೌದಿ, ಅದ್ರೊಳಗೆ ಇವ್ನು ಹಾಕ್ತಾರ. ಈಗ ಅನ್ನ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕಿನ್ನ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದ ಹೆಚ್ಚಿಟ್ಕೊಂತೀನಿ ರೀ. ಏನು ಮಾಡತ್ತಿ ಮಮ್ಮಿ? ಅನ್ನ ಒಗ್ಗರಣೆ ಹಾಕತ್ತೀನಿ ನಾನು. ಅನ್ನ ಒಗ್ಗರಣೆ ಹಾಕತ್ತಿ. ಅದಕ್ಕೆ ಒಂದೆರಡೆಲ್ಲ ಉದ್ದಿಬೇಳೆ ಕಡ್ಡಿಬೇಳೆ ಎಲ್ಲ ಹಾಕಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಬೇಕು. ಮತ್ತೊಂದು ಹಾಕಿದ್ರೆ ಟೇಸ್ಟ್ ಆಗುತ್ತದೆ. ನಾನು ಇಲ್ಲೇ ರೈಸ್ ಇಡ್ಬೇಕಲ್ರಿ ಮೆತ್ತಗನ್ನ ತಾತಿ ಮಾಡಿದ್ವಿ. ಒಗ್ಗರಣೆ ರೆಡಿ ಆತ್ರಿ. ಆಮೇಲೆ ಅಲ್ಲಿ ಉಂಡುಗಡ್ಬು ರೆಡಿ ಆಯ್ತು. ಯಾಕಂದ್ರೆ ಮುದ್ದಿ ಮಾಡ್ಕೊಂಡಿರ್ತೀವಲ್ಲ ನಾವೇನು ಹಸಿ ಬಿಸಿ ಇರಂಗಿಲ್ಲ, ಹಿಟ್ಟು ನಮ್ದದ. ಸ್ವಲ್ಪ ಹೊತ್ತು ಬಂದ್ ಮಾಡಿ ಅದ್ರೊಳಗೆ ಬಿಡು ಮಮ್ಮಿ, ಇನ್ನೂ ಸ್ವಲ್ಪ ಇದಾಕ್ಯದ. ಅದ್ರೊಳಗೆ ಬಿಟ್ಬಿಡ್ತೀನಿ ನಾನು. ಮುದ್ದಿ ಮಾಡ್ಕೊಂಡಿರ್ತೀವಲ್ರಿ, ಹಂಗಾಗಿ ಮುದ್ದಿ ಮಾಡ್ಕೊಂಡು ಹಿಂಗೆ ಬೇಯಿಸ್ಕೊಂತೀವಿ. ಹಂಗಾಗಿ ಅವು ಏನು ಹಸಿ ಬಿಸಿ ಏನು ಇರಂಗಿಲ್ರಿ, ಮಸ್ತಾಗಿ ಆಗ್ಬಿಡ್ತಾವ್ರಿ. ಬದುಕು ಸರ ನೋಡಿ ಎಷ್ಟು ಚಂದ ಕಾಣತೈತಿ. ನೋಡ್ರಿ ನಂದು ಇಲ್ಲಿ ನೋಡ್ರಿ ನಮ್ಮ ಶೇಂಗಾ ಹೋಳಿಗೆ ರೆಡಿ ಆಗತ್ತ ನೋಡ್ರಿ. ಅದೇ ರೀ ಮಸ್ತಾಗಿ ಆಗತ್ತಾರೆ ಶೇಂಗಾ ಹೋಳಿಗೆ. ತುಪ್ಪ ಹಾಕ್ಕೊಂಡು ಉಂಡ್ಬಿಟ್ವಿ ಅಂತೆ. ನಮ್ಮ ತಮ್ಮ ಫೋನ್ ಹಚ್ಚಿದ್ದೆ ನಮ್ಮ ರಾಜ. ಏನು ಮಾಡಾಕತ್ತೀರಿ ಬೆಳಗ್ಗಿದ್ದ ಫೋನ್ ಹಚ್ಚಕತ್ತೀನಿ ಎತ್ತವಲ್ರಿ ಅಂತಂದು. ಫೋನ್ ಬರಕತ್ತಂದ್ರೆ ವಿಡಿಯೋ ಮಾಡಕತ್ತಂದ್ರೆ ನಮ್ಮ ಮಾರಿಪ್ಪ ಬಂದು ಮಾಡಿಬಿಟ್ಟಿರ್ತಾಳ್ರಿ. ಹಾಗಾಗಿ ಇಲ್ಲಪ್ಪ ವಿಡಿಯೋ ಮಾಡಾಕತ್ತೀವಿ ಅಂತಂದೆ. ಏನು ಮಾಡಾಕತ್ತೀರಿ ಅನ್ನ, ಇಂಥದ್ದೆಲ್ಲ ಮಾಡಾಕತ್ತೀವಿ ಅಂತ ಹೇಳಿದಾರೆ. ಮುಂದ್ಗಡೆ ಹೋಗಿಲ್ಲ. ಹೌದು ನಾನು ಯಾವ ಹೊಲಕ್ಕೆ ಹೋಗ್ಬೇಕು ಅಂತಂದ್ರಿ. ಯಾವ್ದಾರ ಹೊಲಕ್ಕೆ ಹೋದ್ನಂದ್ರೆ ಹೊಡ್ಸ್ಕೊಂಡು ಹೋಗ್ತೀವಪ್ಪ ಅಂದೆ. ಮತ್ತು ಅದಕ್ಕೆ ಬಾ ಅಂದ್ರೆ ಬರಲಿಲ್ಲ ನೀನು ಅಂತ ಮತ್ತು ನನಗೆ ಬೇಕಾತಾಳ್ರಿ. ಇದು ಹೋಳಿಗೆ ಮಾಡೋದು ಬಂದು ಮಾಡಿದ್ರಿ, ಯಾಕಂದ್ರೆ ಅರಿಶಿಯನ್ನು ಮಾಡಾಕತ್ತಾಳ್ರಿ ಅಲ್ಲಿ. ಈಗ ಇಷ್ಟು ಬೇಯಿಸಿದ್ದೀನಿ. ಸ್ವಲ್ಪ ಸಾಂಬಾರು ಮಾಡ್ಕೊಂಬಿಟ್ರೆ ಸಾಂಬಾರು ಕುಯ್ತೀರಿ ಈ ಕಡೆ. ಅದಕ್ಕೆ ಸಾಸಿವೆ ಜೀರಿಗೆ ಇದನ್ನು ಉಳ್ಳಾಗಡ್ಡಿ ಅದು ಹಾಕಿನ್ರಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡ್ರಿ. ಅದಕ್ಕೆ ಇದು ನೋಡಿರಿ ಹೆಸರು ಕಾಯಿನ ಪಲ್ಯ ಇದೆ. ನಮ್ಮ ಆಸಿಪ್ಪು ಬೇಕಲ್ರಿ, ಇದು ಇಷ್ಟೆಲ್ಲ ಮಾಡಿದ್ರೆ ಮತ್ತು ಆಸಿಪ್ಪುಗ್ರಿ ಉಣ್ಣ. ಇವು ಜವಾರಿ ಮೆಣಸಿನ್ಕಾಯಿ ಇವು ಕರಿದಿದ್ವು, ಅದ್ರ ಮಸ್ತ್ ಕರಿವು. ಹಾಗಾಗಿ ಉಪ್ಪು ಜೀರಿಗೆ ತುಂಬಿರಿ. ನಮ್ಮ ಮಾರಿಪ್ಪ ತುಂಬಿ ಕೊಡುವಂತೇನಿ ನಮಗೆ ತುಂಬಿ ನೋಡ್ರಿ. ಇವನೀಗ ಹುರ್ಕೊಂಬಿಡನ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೊಂತ ಘಾಟಿ ಅದು ಚಲೋ ಆಯ್ತು ಬಿಡವ. ಘಾಟಿ ಬಿಸಿದೆಲ್ಲ ಮೆಣಸಿನ್ಕಾಯಿ ಹೊರತ್ತೀರಿ. ಮಿರ್ಚಿ ಮಾಡ್ಬೇಕಂತ ಹೇಳಿದ್ವಿ. ಮಿರ್ಚಿ ಬೇಡಂದ್ರೆ ಉಬ್ಬೇಕಂದ್ರೆ ನಾವು ಇದು ಮಾಡ್ಬೇಕು ಅನ್ನಕತ್ತಾರೆ. ಆದರೂ ಒಂದು 2 ಮಿರ್ಚಿ ಇದು ಇರ್ಬೇಕು ಮಾತ್ರ. ಬಜ್ಜಿ ಹಬ್ಬ ಮಾಡಿ ಅನ್ನಂಗೆ ಅನ್ಸುತ್ತಂದ್ರೆ. ನೋಡ್ರಿಪ್ಪ ಎಲ್ಲ ರೆಡಿ ಆತ. ನಮ್ಮ ಸೀಗಡಿ ನೋಡ್ರಿ, ಅದು ಮನೆ ಒಳಗೆ ಸೀಗಡಿ ರೆಡಿ ಆತ್ರಿ. ನಮ್ದು ಹೊಲಕ್ಕೆ ಹೋಗೋದು ಬೇಡ ಏನು ಬೇಡ್ರಿ, ಇಲ್ಲೇ ಅನ್ಭವಿಸ್ತೀವಿ ನಾವು ಸೀಗಡಿ. ಇದು ಇದನ್ರಿ ಹಬ್ಬದ್ದು ಎಲ್ಲ ವೆರೈಟಿ ಎಲ್ಲ ಮಾಡಿದ್ವಿ ನೋಡ್ರಿ. ಉಣ್ಣಿಗಳೇ ಮಾಡಿದ್ವಿ. ಇಷ್ಟೊತ್ತಿಗೆ ಎಲ್ಲಾರು ಹೊಲಕ್ಕೆ ಹೋಗಿ ಇನ್ನೂ ಲೇಟ್ ಆಗ್ಬೋದು. ಇನ್ನೂ ಲೇಟ್ ಆಕೈತಲ್ಲ ಮಮ್ಮಿ? ಹೌದು, ಇನ್ನೂ ಲೇಟ್ ಆಕೈತೆ. 12 ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಹೌದಿಲ್ಲ, ನಾವು ಇನ್ನು ವೈಟ್ ರೈಸ್ ಒಂದಲ್ಲ ಇಟ್ಟಿನಿ. ನಾನು ವೈಟ್ ರೈಸ್ ತೊಗೊಂಡ್ರಿ. ಈಗ ನಾವೇನು ಮಾಡ್ತೀನಪ್ಪ ಅಂದ್ರೆ ತಾಲಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಿಗ್ ತಾಲಿ ಸೀಗಡಿ ಸ್ಪೆಷಲ್ ರೀ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚಮಚ ಇಟ್ಟೆ. ರೈಸ್ ಚಿತ್ರಾನ್ನ ರೀ. ಪುಂಡಿ ಪಲ್ಯ ಅಲ್ಲ ತಗೊಂಬಂದಿಲ್ಲ ಅಂತ. ಹಾಂ, ಇದು ನೋಡಿ ಉಂಡುಗಡ್ಬು ಮಸ್ತಾಗೆ ನೋಡ್ರಿಪ್ಪ ನಮ್ಮ ಉಂಡುಗಡ್ಬು. ಇದ್ರ ಜೊತೆಗೆ ಕೊಚ್ಚಿದ ಖಾರ ಬೇಕ್ರಿ. ಅದೇ ರೀ ಕೊಚ್ಚಿದ ಖಾರ ರೀ. ಆಮೇಲೆ ಪುಂಡಿ ಪಲ್ಯ ರೀ, ಪುಂಡಿ ಸೊಪ್ಪು. ಹಾಂ, ಆಮೇಲೆ ಬದ್ನಿಕಾಯಿ ರೀ. ಇನ್ನು ಉಪ್ಪಿನಕಾಯಿ ಹಾಕ್ಬೇಕಿದ್ರು ರೀ. ಹಾಂ, ಉಪ್ಪಿನಕಾಯಿ ಇಲ್ಲ ರೀ. ಆಮೇಲೆ ಕಡೆ ಹೆಸರು ಕಾಳು ಪಲ್ಯ ರೀ. ಹೆಸರು ಕಾಳು ಪಲ್ಯ 4 ಥರದ ಪಲ್ಯ ನಾನು ಮಾಡೀನಿ ರೀ ಇವತ್ತು. ಹೆಸರು ಕಾಳು ಪಲ್ಯ. ಆಮೇಲೆ ಕಡೆ ರಸಮ್ ಹಾಕೊಳ್ಳೋಣ. ಮಸ್ತಾಗೈತಿ ರಸಮ್. ನೀರಾಗಿ ತೆಳ್ಳಗೆ ಆಗ್ಬೇಕ್ರಿ ಅದು ರಸಮ್ ರೀ. ಹಂಗೆ ಮಾಡೀನಿ ಅಂದ್ರೆ ರಸಮ್ ಅದು. ಸೂಪರ್ ಆಗೈತೆ. ಅದೇ ರೀ ಇದು ರಸಮ್ ರೀ. ಆಮೇಲೆ ಹೋಳಿಗೆ ರೀ. ಪಾಪಡೆ ರೀ. ಪಾಪಡೆ ನೋಡ್ರಿ ಮರಿಕಂತ ಕರ್ದಾಡಿ ಮಕ್ಕೊಂಬಿಟ್ಟವ್ರಿ ಅವು. ಎಷ್ಟು ದಿನಕ್ಕೆ ಹೋಗೋ ಏನು? ಇದ್ರ ಜೋಡಿ ವೈಟ್ ರೈಸ್ ಆಗ್ಬೇಕು. ವೈಟ್ ರೈಸ್ ಅದ ಸಿಟಿ ಮಾಡಿಸಿರಿ. ಹೋಳಿಗೆ ಇರಲಿಲ್ಲ ಅಂದ್ರೆ ಹೆಂಗೆ? ಆಮೇಲೆ ತುಪ್ಪ ರೀ ಅದ್ರ ಜೋಡಿ. ಅಷ್ಟಕ್ಕೊಂಡ ತುಪ್ಪ ಬ್ಯಾಗ್ ನೀರು ಬರತೈತಿ ನೋಡ್ರಿ. ನಮ್ಮದು ಬಿಗ್ ತಾಲಿ ರೆಡಿ ಆಯ್ತು ನೋಡ್ರಿ. ಸೀಗಡಿ ಸ್ಪೆಷಲ್ ರೀ. ಚಂದ ಕಾಣತೈತೆ. ಸೂಪರ್. ನೋಡ್ರಿ ಬೆಳಿಗ್ಗೆ ನಾಷ್ಟನ ಮಾಡಿಲ್ಲ ಏನಿಲ್ರಿ. ಈಗಿದ ನಮ್ದು ನಾಷ್ಟನ ಆಗುತ್ತೆ, ಊಟನ ಆಗುತ್ತೆ. ತಗೊಂಡು ಸೀಗಡಿ ಸ್ಪೆಷಲ್ ನೋಡಮ್ಮ. ಸೀಗಡಿ ಮಾಡಿದ್ರೆ ಹೆಂಗಾಗೈತೆ ಮಮ್ಮಿ? ಮಸ್ತ್ ಶೇಂಗಾ ಹೋಳಿಗೆ ಅಂತಾರೆ.
ಸೂಪರ್ ಆಗೈತೆ. ಶೇಂಗಾ ಅಂಕಲ್ ಸೂಪರ್ ನೋಡಿ ತುಪ್ಪ ಹಾಕಿ ಉಂಡ್ಬಿಟ್ನೆ ಅಂದ್ರೆ ಮಸ್ತ್ ರೀ. ದರ್ಗಾ ದುರ್ಸೈತಂದಲ್ರಿ ಅಲ್ಲೆಲ್ಲ ನಮ್ಮ ಮನೆಯೊಳಗೆ ಮುಗಿಸ್ಕೊಂಡು ನಾನು ಸೀರಿದು ವಿಡಿಯೋ ಮಾಡ್ದಿತ್ತು ಅದು ಮಾಡಾದಿದ್ದೆ ರೀ. ಇವ್ರಿಗಿಬ್ರಿಗೆ ಕಸಿದ್ದೆ ರೀ ಆರಿಫರ್ಗೆ ಇವ್ರು ಹೆಚ್ಚಾಕತ್ತ ಅದೊಂದು ಮಾರಿಪ್ಪ ನೋಡ್ರಿ ಅಲ್ಲಿ ಅಡುಗೆ ರೆಡಿ ಆಗತ್ತಿದ್ರಾಗ ರೀ. ತರಕಾರಿ ಪಲ್ಯ ರೀ, ದಾಲ್ಚಿ ಅನ್ನ ರೀ, ಒಗ್ಗರಣೆ ಅನ್ನ ರೀ. ಈಗ ಸಾರಿ ಪ್ಯಾಕ್ ಮಾಡ್ಬೇಕು ರೀ. ಒಬ್ರು ಫೋನ್ ಹಚ್ಚಿದ್ರಿಪ್ಪ ನಮಗೆ ರೀ, ಬಾಗಲಕೋಟೆ ಅಂತ ಹೇಳಿದ್ರು ನೋಡ್ರಿ. ಅವ್ರ ಮಕ್ಳ ಹೆಸರು ಅಲಿಯಾ ಅಂತ್ರಿ ಮತ್ತು ಅಯಾನ್ ಅಂತ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರಂತ್ರಿ. ಹಾಗಾಗಿ ನಮ್ಮ ಮಕ್ಳ ಹೆಸರು ತೊಗೋರಿ ಅಂತ ಹೇಳಿದ್ರಿ ಅವರು ಫೋನ್ ಹಚ್ಚಿ. ಆಯ್ತು ರೀಪ್ಪ ಅಂದ್ರಿ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಏನು ಮಮ್ಮಿ ಮತ್ತು ಬಂಗಾರ ಮಗಳು ಮದುವೆ ಅಲ್ರಿಪ್ಪ, ಮಗಳು ಮದುವೆಗೆ ಬಂಗಾರ ಮತ್ತು ಖರೀದಿ ಮಾಡಿ ಇನ್ನ ಯಾವಾಗ ಐತಿ ಮದ್ವಿ? ನೀ ಏನು ಇವಾಗ ಮದ್ವಿ ಅಂತ ಹೇಳಿ ಮಾಡ್ಬೇಕಲ್ರಿ. ಹೌದಿಲ್ರಿ ಫ್ರೆಂಡ್ಸ್, ಹೆಣ್ಮಕ್ಳು ಅದೊಂದಾಗ ಒಂದಿಲ್ದ ದಿನ ಕೊಡೋದರಿಪ್ಪ. ಹೌದಿಲ್ರಿ, ಇಟ್ಕೊಂಡ್ ಕುದ್ರಕ್ಕಾಗತ್ತೇನ್ರಿ? ಮತ್ತು ನನಗೆ ಯಾವ್ದು ಎರಡು ಅದ ಕೊಟ್ಟು ಬಿಡು ನನಗದ. ನಾ ಈಗ ಇಟ್ಕೊಂಡ್ಬಿಡ್ತೇನೆ ತೆಗದು. ನಂದೊಂದು ಸೈಡ್ ಸಪ್ರೇಟ್ ಐತ್ರಿ ಅಲ್ಲಿ. ನೋಡ್ರಿಪ್ಪ ಇವು ಉಂಗ್ರ ರೀ ಮತ್ತೆ ಜಬ್ಕೆ ರೀ. ಇದ್ರೊಳಗೆ ಬೆಂಡಲ್ಲಿ ತೊಗೋಬೇಕ್ರಿ, ಬೆಂಡಲ್ಲಿ ಇಲ್ಲ ರೀ. ಮತ್ತು ನನಗಂತ ಹೇಳಿ ಆಮೇಲೆ ಮೋಸ ಮಾಡಿದ್ರೆ ನಾ ತೋರಿಸ್ಬಿಡ್ತೇನೆ ಮಮ್ಮಿ. ನೋಡ್ರಿ ಇದು ಕೊಡತಿಲ್ಲ ಮಮ್ಮಿ ನನಗೆ ಅಂತ ಹೇಳಿ. ಇದು ನನ್ನ ಉಂಗ್ರ ರೀ. ಇದು ನನಗೆ ಅಂತ ಹೇಳಿ ತೊಗೊಂಡಿದ್ದೀರಿ. ಇದನ್ನ ನನಗಂತ ಹೇಳಿ ಜಬ್ಕೆ ಅಲ್ರಿ, ಜುಮ್ಕಿ ಬಂಡಲ್ ಐತಿ. ಇದು ಸಣ್ಣ ಮಗಳ ಮದುವೆ ಬೇಕಲ್ರಿ? ಹೌದಿಲ್ರಿ? ದೊಡ್ಡ ಮಗಳ ಮದುವೆ ಅಂತ ಜುಮ್ಕಿ ಬಂಡಲ್ ತೊಗೊಂಡಿ. ಸಣ್ಣ ಮಗಳ ಮದುವೆ ಅಂದ ಸಾಕು. ಇದು ಸಣ್ಣ ಮಗಳ ಮದುವೆ ನೋಡ್ರಿ. ಇನ್ನು ಕೆಳಗಿನ ಅಷ್ಟ ತೊಗೊಂಡಿನಿ, ಇನ್ನು ಮ್ಯಾಗಿನ ತೊಗೊಂಡಿಲ್ರಿ. ಇವ್ನ ಮ್ಯಾಗಿನ ತೊಗೋಬೇಕು, ಇನ್ನು ಬೆಂಡವಾಲ್ ಇಲ್ಲ ರೀ ಇದಕ್ಕೆ. ಹೌದೇನ್ರಿ? ನಾವು ಅದ್ರ ಜೋಡಿ ಇಟ್ಟಿಟ್ಟ ಬೆಂಡವಾಲ್ ಬರ್ತಾವ್ರಿ. ಅದು ನನಗೆ ಯಾಕೆ ನೋಡ್ರಿ ಇಲ್ಲಿ ಇಲ್ಲ ಹೇಳಕತ್ ನಮ್ಮ ಫ್ರೆಂಡ್ಸ್ ಇದ್ರಿಗೆ. ಅದ್ರೊಳಗೆ ಜಬ್ಕಿ ಒಳಗೆ ಇಟ್ಟಿಟ್ಟ ಬೆಂಡವಾಲ್ ಬರ್ತಾರೆ. ನನಗೆ ಸೇರಂಗಿಲ್ಲ. ನನಗೆ ದೊಡ್ಡ ಬೆಂಡಲ್ ಇರ್ಬೇಕ್ರಿ. ಹಾಗಾಗಿ ಅವ್ನು ಕೆಳಗಿನ ಅಷ್ಟ ನಾನು ಮಾಡ್ಸಿ ನೋಡ್ರಿ ಬೇರೆ. ಹೌದ್ರಿ? ತೋರಿಸ್ ಮಮ್ಮಿಲಿ ಕರೆಕ್ಟಾಗಿ ಕ್ಲಿಯರ್ ಆಗಿ ನೋಡ್ರಿ ಎಷ್ಟು ಹೆಂಗದ ಹೇಳ್ರಿ ಡಿಸೈನ್ ರೀ. ಇದು ಡಿಸೈನ್ ರೀ. ಇದನ್ನ ಹೇಳಿ ಮಾಡಿಸಿದ ಡಿಸೈನ್ ರೀ. ಇದು ಇದ್ರ ಜೋಡಿ ಜಬ್ಬಿಗೆ ಇದು ತೊಗೋಬೇಕ್ರಿ. ಈಗ ಬೆಂಡಲ್ಲಿ ತೊಗೋಬೇಕ್ರಿ. ಅದೊಂದು ತೊಗೊಂಡ್ರೆ ನಮ್ಮ ಅರಿಶಿ ಒಂದು ಚಿಂತೆ ಮುಗೀತ್ರಿ. ಒಂದು ಜೊತೆ ಬೆಂಡಲ್ಲಿ ಕೊಟ್ಬಿಡದ್ರಿ ಮದುವೆ ಆಗ್ರಿ. ಮತ್ತೇನಿಲ್ರಿ. ಹಾಗಾಗಿ ತೊಗೊಂಡೇನ್ರಿ. ಇದು ಉಂಗ್ರ ರೀ ನನಗಂತ ಏನೋ ತೊಗೊಂಡಿದ್ರಿ. ಇದು ಆಕಿಗೂ ಕೊಡಲ್ಲ, ಆಕಿಗೂ ಕೊಡಂಗಿಲ್ರಿ. ಇದು ಉಂಗ್ರ ರೀ ನಾವು ಒಯ್ದು ಬಿಡ್ತೇವೆ ತೊಗೋದು ಕಳ್ತನ ಮಾಡಿ. ನೋಡ್ರಿ ಉಂಗ್ರ ಹೆಂಗೈತ್ರಿ ಅದು. ಇದು ಉಂಗ್ರ ಪಾಸಿದ್ರಿ. ಇದು ಅರಿಶಿ ನನ್ನ ಉಂಗ್ರ ತೊಗೊಂಡಿಟ್ಕೊಂಡ್ರಿ ಬೆಳ್ಳಿದು. ಹಾಗಾಗಿ ನಾನು ಇದನ್ನ ಹಾಕೊಂಡೇನಿ ರೀ. ಇದು ಉಂಗ್ರ ಇದು. ಅವು ಮೊದಲೆಲ್ಲ ಫುಲ್ ಸಸ್ತಾ ಇದ್ದು ರೀ. ಇದು ನೋಡಿ ಮದ್ದಿಂದ ಉಂಗ್ರ ನೋಡಿದ್ ಹೆಂಗೈತಿ. ಅದೇ ಇದು ಹೆಂಗೈತಿ ನಮ್ಮ ಬಂಗಾರ ಕೆಂಪಾಗೈತಿ. ಈಗಿನ ನೋಡಿ ಹೆಂಗದ. ಈಗಿಂದು ವೈಟ್ ಐತಿ. ಈಗೆಲ್ಲ ಮೋಸ ಮಾಡ್ಕೊಡ್ತಾರ ಬಿಡು ಮಮ್ಮಿ. ಆ ವಿಡಿಯೋದೊಳಗೆ ಅದೆಲ್ಲ ಬಿಡ್ತಾರಲ್ಲ, ಅದು ಗೋಲ್ಡನ್ ಕಲರ್ ಹಾಳಿ ಆ ಬಳಿಗೆ ಸುತ್ತೋದು ಹಿಂಗೆಲ್ಲ ತೋರಿಸ್ತಾರವ. ಹೆದರಿಕೆನ ಬರ್ತೈತಿ ಬಂಗಾರ ತಗೊಳಕ್ ಹೋದ್ರೆ ಒಂದೊಂದ್ಸಲ. ಎಲ್ಲಿ ಮೋಸ ಬರ್ತಾರೆ ಜಗ್ಗಟ್ಟು ಬಂಗಾರ ತಗೊಳ್ಳೋದು ಅದಂತೆ. ಅಯ್ಯೋ ಏನ ಸ್ವಲ್ಪ ಜಮಾ ಮಾಡ್ಕೊಂಡು ಬಿಸಿ ಅದು ಅಂತೇಳಿ ನಮ್ಮ ಬಾಬಾರ ಕಡೆ ಇಡ್ತೀವ್ರಿ. ಸಂಘ ಅಂತ ಮಾಡಿವ್ರಿ. ಆ ಸಂಘನ ಸಾಲ ತೆಗೆಸ್ಕೊಳ್ಳೋದ್ರೆ ಅಂದ್ರೆ ತಿಂಗಳ ಇಟ್ಟಾಕೈತಿ ಅಷ್ಟು ತುಂಬ್ಕೊಂತ ಹೋಗೋಕ್ಕಾಕೈತಿ ಅಂತಂದು ತೆಗೆಸ್ಕೊಂತೀವಿ. ಅದನ್ನು ತಿಂಗಳ ತುಂಬ್ಕೊಂಡು ಹೋಗ್ತೀವಿ. ಹಿಂಗೆ ಒಮ್ಮಕ್ಳೇ ಇವ್ನು ತೊಗೊಂಬಂದ್ಬಿಡ್ತೀವಿ. ಅವ್ನು ಹೋಗಿ ಇವು ಹಾಕವ್ರಿ. ಅಲ್ಲಿನ ತಿಂಗಳ ಆಟ ಅಲ್ಲಿ ತುಂಬ್ಕೊಂತ ಹೊಂಟಿವಿ ರೀ. ಒಟ್ಟು ಏನೇನೋ ಒಂದು ಮಾಡ್ಕೊತ ಜೀವನ ಮಾಡ್ಕೊತ ಮಕ್ಕಳು ಮುಂದಿಟ್ಕೊಂಡು ಹೋಗಾಕತ್ತೀನಿ ರೀಪ್ಪ. ಧೈರ್ಯ ಗಿಡಾಕತ್ತಿಲ್ಲ ರೀ. ಧೈರ್ಯ ಗಿಡ್ಲಾರ್ದಂಗೆ ಹೋಗಾಕತ್ತೀನಿ ರೀ. ಏನು ಬರೈತಿಪ್ಪ ಬರಲಿ, ನೀನು ದಯ ಒಂದು ಇರಲಿ ಅಂತೇಳಿ ಹೊಂಟೀನಿ ನೋಡ್ರಿ ನಾನು. ಮತ್ತು ಮೂಬಟ್ ಅಂಕಲ್ ಐತಿ, ಆಂಟಿ ಅವ್ರು ಕೊಡ್ಸಿದ್ದು ತೊಗೊಂಡೇನ್ರಿ. ವೃಂದಾ ಆಂಟಿ ಇಲ್ಲ ಐತೆ ನೋಡ್ರಿ. ಇದ ಬೇಕಾ ನಿನಗೆ? ವೃಂದಾ ಮೇಡಮ್ ಅವ್ರು ಕೊಡ್ಸ್ಯಾರ್ರಿ ನಮ್ಮ ಮಾರಿಫಾಗಿ ಇದನ್ನು. ಈ ಮುಗ್ಬಿಟ್ರಿ ಅವ್ರು ದುಡ್ಡು ಹಾಕಿದ್ರಿ. ಇದನ್ನ ತೊಗೊಂಬಂದ್ಬಿಟ್ರಿ ಹೋಗಿ ನಾನು. ಬಂಗಾರದ್ದು ನೋಡ್ರಿ. ಇದೊಂದು ಐತಲ್ಲ, ಇದು ಒಂದ್ರಿ. ಇದು ಒಂದು ಐತ್ರಿ ಮುಗ್ಬಿಟ್ರಿ. ಮತ್ತು ಇದು ಅಮ್ಮ ಅಂದ್ರಿ ಮೂಗ್ಬಿಟ್ರಿ. ಇದು ಅಮ್ಮನ ಮೂಗ್ಬಿಟ್ರಿ. ನಾವು ಸ್ವಲ್ಪ ಸೀರೆ ಗಿರಿ ಏನು ರೂಟಾಗ ಇದನ್ನ ಹಾಕೊಂಡಿರ್ತೀವಿ. ಇಂಥ ಕಾಣ್ತೀವಿ. ಇವತ್ತು ಹಾಕೊಂಡಿದ್ದೀರಿ ನಮ್ಮ ಮಾರಿಪ ಸೈ ಕಾಣಕೈತಮ್ಮ ಅದು ಇಂಥ ಆಗ್ಬಿಟ್ಟೈತಿ ಅಂತಂದರೆ ಹೌದನಂತಂದು ಮತ್ತೆ ಬಿಚ್ಚಿ ಇಟ್ಟೇರಿ. ನಾನು ಹಾಕೊಲಿಲ್ರಿ. ಇದನ್ನ ಹಾಕೊಂಡೆ. ಇಷ್ಟ ಮಮ್ಮಿ ಎಷ್ಟು ಹಾಕೊಂಡಿದ್ವು ಅಲ್ಲ ಮೂಬಟ್ ಅವೆಲ್ಲ ಕರ್ರಾಗ್ಯಾವಮ್ಮ. ಚಲೋ ಇದ್ದಿದ್ದು ಇವು ಮೊರೈನಿಗೆ ಬ್ಯಾಡ. ಇವ ಚಲೋ ಇದ್ದು ಇದ್ರ ಮ್ಯಾಗಿನ ಡಕ್ಕನೇ ಹೋಗ್ತದ. ಇದ್ರಿ ಮತ್ತು ಮಕ್ಳ ಮದುವೆಗೆ ಅಂತ ಹೇಳಂದ್ರೆ ತೊಗೊಳೋದ್ರಿಪ್ಪ ನಾನು ರೀ. ಮತ್ತೇನೈತ್ರಿ ಈಗ ತೊಗೊಳಕ್ಕೆ ಅನ್ನಕರೆ ಹೇಳ್ರಿ. ಆಕಿ ಜಗ್ಗಿ ಅಥವಾ ಬೆಂಡಲ್ ತೊಗೊಂಡ್ಬಿಟ್ರೆ ಆಕಿಗೆ ಹಾಕವ್ರಿ. ಈಗ ಮತ್ತು ಈಕಿ ಮಗಳ ಮದುವೆ ಅಂತ ಹೇಳ್ತೀನಿ ನಾನು ಇಟ್ಕೊಂಡ್ಬಿಡ್ತೀನಿ ನೋಡಂತ ಅಂತಾಳ್ರಿ. ಇದು ಪದಕದ ಸರಿ ರೀ. ಪದಕದ ಸರಿ ಆದ್ರೆ ಬಂಗಾರದಲ್ರಿ. ಇದು ಪಾಸಿದ್ರಿ. ಇದು ಏನು ರೀ ಶಾರ್ಟ್ ವಿಡಿಯೋ ಅದು ಮಾಡೋ ಮುಂದೆ ಚಂದ ಕಾಣಿಸ್ತೈತೆ ಅಂತಂದು ತೊಗೊಂಬಂದಿರಿ. ಹುಬ್ಳಿ ಒಳಗೆ ಅಂತಾರೆ. ಏನೇನಾಗಿಲ್ಲ ನೋಡ್ರಿ. ಇದು ಎಷ್ಟು ದಿನ ಆಗೈತಿ ನಾ ತೊಗೊಂಬಂದ್ರಿ. ಹೌದು ಭಾಳ ಬರೀ 100 ರೂಪಾಯಿ ಕೊಟ್ಟಿದ್ದೆ ನೋಡ್ರಿ. ಇವಕ್ಕೆ 100 ರೂಪಾಯಿ ಕೊಟ್ಟು ತೊಗೊಂಬಂದೆ. ವಜ್ಜಿ ಐತ್ರಿ, ಭಾಳ ವಜ್ಜಿ ಐತಿ. ಇವನ್ನ ಮಣಿನೂ ಏನಾಗಿಲ್ಲ ನೋಡ್ರಿ. ಇದು ಕರ್ರಗಾಗ್ಬಿಡ್ತಾವು. ಏನೇನಾಗಿಲ್ಲ ನೋಡ್ರಿ. ಅಷ್ಟು ಚಂದ ಐತಿ ನೋಡ್ರಿ. ಎಷ್ಟು ದಿನ ಆಯ್ತು ನೋಡ್ರಿ ಮತ್ತೆ ತೊಗೊಂಬಂದು ನಾನು. ಭಾಳ ದಿನ ಆಗೈತಿ. ಹೌದೇ ರೀ, ಭಾರಿ ಐತಿ ಬಿಡಿ. ಸೀರೆ ಏನು ಮಮ್ಮಿ? ಮತ್ತು ಚಾಚಿ ಸೀರೆ ನೋಡಕತ್ತಾರಿ. ಎಷ್ಟು ಸೀರೆ ಇದ್ರು ಕಮ್ಮಿ ಇಲ್ಲ ನಿಮಗೆ. ದೀಪಾವಳಿ ಬಂತಲ್ಲ, ದೀಪಾವಳಿಗೆ ಲಕ್ಷ್ಮಿಗೆ ಏರಿಸ್ಬೇಕಲ್ಲ. ಒಂದು ದೀಪಾವಳಿ ಲಕ್ಷ್ಮಿ ತಡೀಲಿ.
ಒಬ್ರು 6 ಸೀರೆ ಕೇಳ್ರಿ ಇವತ್ತು ಇವನ್ನ ಅದಾವ ಕೇಳ್ರಿಪ್ಪ ನನಗೆ ಕೇಳಿ ನಂಗೆ 6 ಬೇಕಂತ ಯಾರದ ಇದಾನ ಜಂಪರ್ ಅವ್ರಿಗೆ ಮೆಸೇಜ್ ಹಾಕಿದ್ರೆ ಅಪ್ಲೈ ಮಾಡಿ ಹ್ಞೂ ಇದು ಬ್ಲೌಸ್ ಮೇಲೆ ಮೆತ್ತಗದ ಸೀರೆ ಇದ್ರೊಳಗೆ ಬೇಡ ಇಲ್ಲಿಗ ನಾವು ದರ್ಗಾಕ್ಕೆ ಹೋಗನ್ರಿ ಊಟ ಮಾಡಕ್ಕೆ ಹೋಗನ್ರಿ ಸುಮ್ಮನ ಹೋಗನ್ರಿ ನಮ್ಮ ಮಳೆಯಾರು ಬಂದಾರ್ರಿ ಅವ್ರು ಗಲೀಪ್ ಕೊಡ್ತಾರೆ ಗಲೀಪ್ ತೊಗೊಂಬಂದಾರೆ ಹೋದ ವರ್ಷ ಕೊಟ್ಟಿದ್ರಿ ಈ ವರ್ಷ ತೊಗೊಂಬಂದಾರೆ ಅವ್ರು ದೇವ್ರಿಗೆ ಹಾಕಕ್ಕೆ ನಮ್ಮ ಚೇರಾರು ಬರ್ತಾರೆ ಅಂತಂದು ಕುತ್ಕೊಂಡು ಬರ್ಲಿಲ್ಲ ರೀ ಅವ್ರು ಇವ್ರು ಗಲೀಪ ಹಾಕ್ತಾರಲ್ರಿ ನಮ್ಮ ಮಳೆಯಾರು ಕರೆದ್ರ ಬರ್ರಿ ಹೋಗನ್ರಿ ಅಂತಂದು ಬಂದ್ರಿ ನಾವು ನೋಡಿರಿ ಹಾಗೆ ರೀ ಇದು ನೋಡ್ರಿ ಗಲೀಪ್ ಅಂತ ಹೇಳಿದ್ರೆ ಇಂಥ ತೊಗೊಂಬಂದಿರ್ತಾರೆ ಇದನ್ನ ಇದ್ರ ಮೇಲೆ ಹಾಕ್ಬಿಡೋದ್ರಿ ನೀನು ಇಡುವ ಮುನ್ನ ಇಡಿ ಹೋಗ ಎರಡು ಕಡೆ ಸೇಮ್ ಇರ್ತಾವನ ಹಾಂ ಎಷ್ಟು ಚಂದ ಕಾಣಾಗೈತೆ ನೋಡ್ರಿ ಇವತ್ತು ದರ್ಗಾ ತಮ್ಮನ್ನ ಸಾಕು ತಮ್ಮನ್ನ ನೋಡಲಿ ನಮ್ಮ ಯಾಸ್ಮಿನವ್ರು ಬಂದ್ರಿಪ್ಪ ಸಾಲಿಯಾರು ಬಂದ್ರು ಬಸ್ ಸಿಗ್ಲೇ ಇಲ್ಲ ಅಯ್ಯ ಚಲೋ ಆತು ಬಿಡು ನಡ್ಕೊಂತ ಬಂದ್ರಿಲ್ಲ ವಾಕಿಂಗ್ ಆದಂಗೆ ಆತು ಬಿಡು ಹೋಗ್ಲಿ ಕಡೆ ನಮ್ಮ ಸೈರ ಅಪ್ಪಗನ ಭಾಳ ತ್ರಾಸ ಆತನ ಈಗ ಅಂದಿಟ್ಟು ನಡ್ಕೊಂತ ಬಂದಕ್ಕೆ ಅದೇನು ಮಾಡಂಗಿಲ್ಲ ಯಾಸ್ಮಿನ ಬೆಕ್ಕ ಭಾಳ ಶಾನ ಬೆಕ್ಕದು ಈಗ ನಾವು ದರ್ಗಾಕ್ಕೆ ಹೋಗನ್ರಿ ಊಟ ಮಾಡಿ ಬರಂಬ್ರಿ ಬರ್ರಿ ಎಲ್ಲರೂ ಬರ್ರಿ ಪಟ್ ಪಟ್ಟ ಇಲ್ಲಿ ನೋಡ್ರಿ ಎಲ್ಲರೂ ಊಟಕ್ಕೆ ಬಂದಿರಿ ನಾವು ಅನ್ನ ದಾಲ್ ಜಿಗರಿ ಪಲ್ಯ ಮಾಡಿರ್ತಾರೆ ಇಲ್ಲಿ ಎಲ್ಲರೂ ಬಂದಿರಿ ನಮ್ಮ ಅಪ್ಪನ ಬಂದ್ರು ನೋಡ್ರಿ ನಸ್ರಿನ್ ಬಂದಾಡ್ರಿ ಆರಿಫರ್ ನಸ್ರಿನಾರ ಎಲ್ಲರೂ ಅಲ್ಲಿ ಕುಂತಾರೆ ಎಲ್ಲರೂ ಊಟ ಮಾಡಿ ಬಂದಿರಿ ನೋಡ್ರಿ ಎಲ್ಲರೂ ಬಂದ್ರೆ ಮನೆಗೆ ಸಾಲ ಹಂಗೆ ತುಂಬತೈತ್ರಿ ನಮ್ಮ ನಸ್ರಿನಾಗ ಆರಾಮಿಲ್ಲ ಅಂತ್ರಿಪ್ಪ ನಸ್ರಿನ ಆರಾಮಿಲ್ಲ ಮಕ್ಕ ಸಾಣ ಆಗೈತಿ ಅಕ್ಕಿಗೂ ಆರಾಮಿಲ್ಲ ಈಗ ಅದಕ್ಕೆ ಬರಲಿಲ್ಲ ಮಕಿನ ತೋರ್ಸ ಮಂದಿಲ್ಲ ತೋರ್ಸ ಮಂದಿಲ್ಲ ತೋರ್ಸ ಮಂದಿ ಆತು ಬಿಡುವ ಜನ ನರ್ಗುಂದ್ ಬಸ್ ಸ್ಟ್ಯಾಂಡ್ನಾಗ 6 ಗಂಟೆಗೆ ನರ್ಗುಂದ್ ಬಸ್ ಸ್ಟ್ಯಾಂಡಿಗೆ ಬನ್ನಿ ಉಂಡಿದ್ದೆಲ್ಲ ಮಾತಾಡ್ಕತ್ರಿ ನಾಲ್ಕು ನಮ್ಮ ಹೆಸರು ಸಂಬಂಧ ಮಗನ ಸಂಬಂಧ ಬರೀ ಅದ ನೆನಪರಾಕೈತಿ ಈಗ ನಗಿವ್ರ ಬಿಡದ್ ನನಗೆ ಸುಮ್ಮನೆ ಕೂತ್ಕೊಂಡ್ರೆ ಭಾಳ ಮಜಾ ಆಗೈತಿ ಬಿಡು ಹಂಗಾದ್ರೆ